ನಮಸ್ಕಾರ. ಬಿಗ್ ಬಾಸ್ ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ಪ್ರವೀಣ. ಇವತ್ತಿನ ಮುಖ್ಯಾಂಶಗಳು. ಬಿಗ್ ಬಾಸ್ ಜೈಲಿನಿಂದ ಅಣ್ಣ ತಂಗಿ ಎಸ್ಕೇಪ್ ಆಗಿದ್ದಾರೆ. ನಾನೇ ಬಾಂಡು ಎಂದು ಮೆರೆಯುತ್ತಿದ್ದ ರಜತ್ಗೆ ಕಿಚ್ಚಣ್ಣನವರಿಂದ ಮಂಗಳಾರತಿ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಚಪ್ಪಾಳೆ, ಯಾರಿಗೆ ರುಬ್ಬುತ್ತಾರೆ ಖಾರ ಮಸಾಲೆ. ವಾರ್ತೆಗಳ ವಿವರ. ಸುಮ್ಮನಿದ್ದ ಹನುಮಂತನನ್ನ ಎಬ್ಬಿಸಿ ಕಚ್ಚಿಸಿಕೊಂಡಿದ್ದಾರೆ ಚೈತ್ರಕ್ಕ. ಕೆರಳಿದ ಹನುಮಂತ, ನಾನು ಈಗ ಕಚ್ಚಿದ್ದೇನೆ, ಆಮೇಲೆ ನೀನು ಬೇಕಾದ್ರೆ ಕಚ್ಚು ಎಂದು ಹೇಳಿದ್ದಾರೆ. ವಿವರಣೆ. ಈ ಪತ್ರ ಓದಿದ ನನಗೆ ಯಾಕೆ ಹನುಮಂತ ಅಂದಿವೆ? ನೀ ಮೊನ್ನೆ ಒಂದ್ ತಾಸು ತೋತಿದ್ದು ಕೇಳ್ದ. ಮೊನ್ನೆ ಮಾತಾಡ್ಬೇಕು ತಾನೆ ನೀನು. ಈಗ ಮೊನ್ನೆ ನಾನು ಹೇಳಿದ್ನಲ್ಲ, ಮೊನ್ನೆ ನಾನು ಹೇಳ್ದೆ. ನಾನು ಮೊನ್ನೆ ಯಾವಾಗ ಅಂದಿನಿ? ಮೊನ್ನೆ ನಿಮ್ಗೆ ಸೋಫಾದಲ್ಲಿ ಕೂತಾಗ ಹೇಳ್ದೆ. ಮತ್ತೆ ನೀವೇನ್ ಗೊತ್ತಾ ಹನುಮಂತ, ನಾನು ಹೋಗಿ ನಿಂತಾಗ ಆಯ್ತಾ ಬೇ, ನನ್ ಬಂದಾಗ ನಾ ಕೊಟ್ಟಿ, ನಿನ್ ಬಂದಾಗ ನೀ ಬಂದಾಗ ನೀ ಕೊಡ್ಬೇಕು. ಈಗ ನಿನಗ ಕೊಡ್ತೀನಿ ನೋಡಿ. ಆಯ್ತು ಕೊಡಿ. ನಂಗೆ ಏನ್ ಹನುಮಂತಣ್ಣ ಈ ಸಲ ಯಾವ ಕಳಪೆಗೂ ಎದ್ರಲ್ಲ ನಾನು. ಮೊದಲೇ ಬಂದು ಕಳಪೆ ಚೈತ್ರಕ್ಕ. ಯಾಕಂದ್ರ ಹೋದವಾರದ ಒಂದು ಏನಾರು ಹಿಡ್ಕೊಂಡು ಮತ್ತೆ ಈಗ ಒಳ್ಳೆ ನನಗೆ ಹೇಳಕತ್ತಾಳ. ಯಾಕೆ ಹೋದವಾರ ಮಾತಾಡಕ್ ನಿನಗೇನಾಗಿತ್ತು? ಬಿಗ್ ಬಾಸ್ ಮನೆಯಲ್ಲಿ ಕುಸ್ತಿ ಪಂದ್ಯಾವಳಿ ಏರ್ಪಟ್ಟಿದೆ. ಒಂದು ಕಡೆ ರಜತ್, ಇದು ತೋಳಲ್ಲ ತೊಲೆ ತೊಲೆ ಎಂದು ಹೇಳಿದ್ದಾರೆ. ಮತ್ತೊಂದು ಕಡೆ ಧನರಾಜ, ಗೀಟೆಳೆದಾಗಿದೆ, ಮಾತು ಮಾತಲ್ಲೇ ಇರ್ಲಿ ಅಂತ ಹೇಳಿದ್ದಾರೆ. ಅದೇನೋ ಮುಖ ಮುತ್ತಿ ಹೊಡಿತೀರಿ ಅಂತ ಹೊಡೀರಿ. ಅಲ್ಲ, ನಾನು ಹೇಳಿದ್ದೆ ಮಾಡಿ. ಅಲ್ಲ, ನೀನು ಸಾಕಾತಿದ್ರೆ ಇವಾಗ ಮುತ್ತು ತೋರಿಸ್ತೀನಿ, ಆಮೇಲೆ ಏನಾಗುತ್ತೆ ಅಂತ. ನಾನು ಹೇಗಿರ್ಬೇಕು ಅನ್ನೋದು ನಂಗೆ ಗೊತ್ತು. ಬರ್ತೀರಾ? ಬರ್ತೀರಾ? ಮುಡ್ತೀಯಾ? ನೀನು ಮುಟ್ತೀರಾ? ಮುಟ್ಟಿರಿ. ಮಾಡ್ತೀನೋ ಮಾಡಿ. ನೀನು ಮುಡ್ತೀಯಾನ ಇವಾಗ? ನಾನು ಹೇಳೋ ರೀಸನ್ ನಿಮ್ಗೆ ನೀನು ಮುಟ್ಟಿದವತ್ತು ಸುಮ್ನೆ ನೀನ್ ಕಣ ಮುಟ್ಟಿದವತ್ತು ಲೇ, ಯಾವನ್ಗೆ ಹೇಳ್ತಾ ಇದ್ಯಾ? ನೀವು ಬಂದು ಮುಟ್ಟಿರೋ ನನ್ನ ಕೈ ತಿರ್ಗಿಸಿದ್ ನೀವು. ಅದಾದ್ಮೇಲೆ ಕಣ, ಅಂತ ನನ್ಗೆ ಗೊತ್ತು. ಅದಾದ್ಮೇಲೆ ಕಣ, ಏನು ಮಾಡಲ್ಲ ಲೇ, ಅದಾದ್ಮೇಲೆ ಕಣ ನಾನು ಹೇಳ್ತಾ ಇರೋದು. ಅದಾದ್ಮೇಲೆ ಹೇಳ್ತಾ ಇರೋದು. ಅದಾದ್ಮೇಲೆ ಹೇಳ್ತಾ ಇರೋದು. ಈ ವಾರ ಮನೆ ಮಂದಿ ತ್ರಿವಿಕ್ರಮ್ ಬುಡಕ್ಕೆ ಬೆಂಕಿ ಇಟ್ಟಿದ್ದಾರೆ. ಇಷ್ಟು ದಿನ ಮನೆ ಮಂದಿಗೆ ಗೊತ್ತಾಗದ ಹಾಗೆ ಬುಡಕ್ಕೆ ಬೆಂಕಿ ಇಡುತ್ತಿದ್ದ ತ್ರಿವಿಕ್ರಮ್ಗೆ ತನ್ನ ತಪ್ಪಿನ ಅರಿವಾಗಿದೆ. ನನ್ನ ಕಳಪೆ ತ್ರಿವಿಕ್ರಮ್ ಅವರು ಕಾರಣ. ಮೊದಲನೇ ಗೇಮ್ನಲ್ಲಿ ನಾವು ಸೋರೋದಕ್ಕೆ ಕಾರಣ ಆ ವ್ಯಕ್ತಿ ಕೊನೆಯ ಚೀಲಗಳನ್ನು ಎತ್ಕೊಂಡು ಬನ್ನಿ ಅಂತ ಹೇಳಿದ ಟ್ರಿಕ್ಕು. ಭಾಳ ಜನ ಅನ್ಕೊಂಡಿದ್ದಾರೆ ಆ ಟ್ರಿಕ್ಕನ್ನು ಮಂಜಣ್ಣ ಹೇಳಿದ್ದು ಅಂತ. ಬಟ್ ಅಲ್ಲ, ಇದೇ ವ್ಯಕ್ತಿ ಕೊಟ್ಟ ಸಲಹೆ ಕಾರಣಕ್ಕೆ ಕೊನೆಯ ಚೀಲನ ಎತ್ಕೊಂಡು ಬರುವ ಪ್ರಯತ್ನ ಆಯಿತು. ಅಲ್ಲಿಂದ ಆ ಗೇಮ್ ಪೂರ್ತಿ ಹಾಳಾಗುತ್ತೆ. ನಾನು ಇದನ್ನ ತ್ರಿವಿಕ್ರಮ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ತ್ರಿವಿಕ್ರಮ್ಗೆ ಹೇಳಿದ್ದೀನಿ, ಅವಳು ಕೊಟ್ಟಿದ್ದೆ, ಒಳಗೆ ಕೊಡೋದು. ನಾನು ಅದನ್ನ 10 ವಾರದಿಂದ ತ್ರಿವಿಕ್ರಮ್ ಕಾಣಿಸ್ಕೊಂಡು ತ್ರಿವಿಕ್ರಮ್ ನನಗೆ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಇದು ನಾವು ಹೇಳಿದ್ದಲ್ಲ. ಮೈ ತುಂಬ ಚಿನ್ನ ಹಾಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದ ಸುರೇಶ್ ಅಣ್ಣನಿಗೆ ಶನಿ ಹೆಗಲೇರಿ ಇಷ್ಟು ದಿನ ಕಾಟ ಕೊಡ್ತಿದ್ದ. ಆದರೆ ಶನಿಗೆ ಗೊತ್ತಾಗಿ ಈಗ ವರ ಕೊಟ್ಟು ಕ್ಯಾಪ್ಟನ್ ಮಾಡಿದ್ದಾನೆ. ಉತ್ತಮ ನನಗೆ 5 ಬಂದಿದೆ ಬಿಗ್ ಬಾಸ್. ಈ ವಾರದ ಉತ್ತಮ ನನಗೆ ನಾನೇ ಹೇಳ್ಕೊಳ್ತಾರ ಆಗಿದೆ. ನನಗೆ ಉತ್ತಮ ಕೊಟ್ಟಿದ್ದಾರೆ. ಉತ್ತಮ ನಾನು. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಸಾರವಾಗಲಿದೆ. ನಿಮ್ಮ ಪ್ರಕಾರ ಕೆಟ್ಟ ಮಾತಂದ್ರೆ ಏನೇನು ಹೇಳ್ಬಿಡಿ. ಈಗ ಅದನ್ನ ನಾನು ಬುಕ್ ಮಾಡ್ಕೊಡ್ತೀನಿ. ಬಿಗ್ ಬಾಸ್ ಅನ್ನು 5 ನಿಮಿಷ ಟೈಮ್ ಕೊಡ್ತೀನಿ ನಿಮ್ಮಿಬ್ಬರಿಗೆ ಫೈಟ್ ಮಾಡಕ್ಕೆ. ಫಿಸಿಕಲಿ ಆಗುತ್ತಾ ನಿಮಗೆ? ಯಾರಿಗೆ ಸಿಗಲಿದೆ ಕಿಚ್ಚನ ಪ್ರಸಾದ ಅನ್ನೋದನ್ನ ಕಾದು ನೋಡೋಣ. ಇಷ್ಟೊತ್ತು ಸಮಾಧಾನದಿಂದ ನೋಡಿದ್ದಕ್ಕೆ ನಿಮಗೆ ನಮಸ್ಕಾರ.